ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಆಷಾಢ ಬರ್ತಾ ಇದೆ. ಸೊ ದುರ್ಗಾದೇವಿ ಆರಾಧನೆಗೆ ಶ್ರೇಷ್ಠವಾಗಿದೆ. ಗುರು ಪೂರ್ಣಿಮೆ ಬರ್ತಾ ಇದೆ ಇದೇ ತಿಂಗಳಲ್ಲಿ. ಹಾಗಾಗಿ ಗುರುಗಳ ಆರಾಧನೆ ಮಾಡೋದಾಗಲಿ, ಗುರುಗಳಿಂದ ಆಶೀರ್ವಾದ ಪಡೆಯೋದ್ರಿಂದ ಕೂಡ ಈಗ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿದೆ, ಗೋಚರಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಬುಧ ಮಿಥುನ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ. ನಂತರ ಗುರು ರವಿ ಇಬ್ಬರ ಮಿಲನ ಕರ್ಕ ರಾಶಿಯಲ್ಲಿ. ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಶುಕ್ರ ಕೇತುಗಳ ಮಿಲನ. ಒಂದು ಶುಕ್ರಾಚಾರ್ಯರು ನಾಲೆಡ್ಜ್ ಅಲ್ಲಿ ಪೀಕ್ ಆಗಿರುವಂತ ಗುರುಗಳಾದ್ರೆ, ಕೇತು ಜ್ಞಾನಕಾರಕ. ಇದೆರಡೂ ಸೇರಿದಾಗ ಜ್ಞಾನ ವೃದ್ಧಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ನಿಮಗೆ. ಅಂದ್ರೆ ಅದರಲ್ಲೂ ಸೈಂಟಿಫಿಕ್ ಸ್ಟಡಿ ಮಾಡ್ತಿರೋರಿಗೆ ಒಂದು ಒಳ್ಳೆ ಅವಕಾಶ. ಪರಿಸರ ಚೆನ್ನಾಗಿದೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿಯೂ, ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ, ಇನ್ನು ಕುಜ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ನಮಗೆ ಗ್ರಹಗತಿಗಳು ಜುಲೈ ಮಾಸದಲ್ಲಿ ಗೋಚರಿಸ್ತಾ ಇರುವಂತ ವಿಷಯ. ಹಾಗೆ ಶುಭ ದಿನಗಳು, ಶುಭ ಕಾರ್ಯಗಳು ನಡೆಸೋಕೆ ಮುಹೂರ್ತಗಳ ಭಾಗ ತಿಳ್ಕೊಳ್ಳೋಣ. ನೋಡಿ, ಜುಲೈ ಮೊದಲನೇ ಅರ್ಧದಲ್ಲಿ ಅಂದ್ರೆ ಶುಕ್ರವಾರ ದಶಮಿ ಭರಣಿ ನಕ್ಷತ್ರ ಜುಲೈ 10ನೇ ತಾರೀಕು ಆಗಿರ್ಬೋದು, ಅಥವಾ ಭಾನುವಾರ ತ್ರಯೋದಶಿ ರೋಹಿಣಿ ನಕ್ಷತ್ರ ಜುಲೈ 12ನೇ ತಾರೀಕು ಆಗಿರ್ಬೋದು, ಶುಭ ಕಾರ್ಯಗಳಿಗೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಮೇಷರಾಶಿ ನೋಡಿ, ಮೇಷರಾಶಿಗೆ ರಾಶ್ಯಾದೀಪ ಮತ್ತು ಅಷ್ಟಮಾದೀಪ 2ನೇ ಮನೆಯಲ್ಲಿದೆ. ನಿಮ್ಗೆ 8ನೇ ಮನೆ ಅಂದ್ರೆ ಸ್ವಸ್ಥಾನ ವೀಕ್ಷಣೆ ಮಾಡ್ತಾ ಇದೆ ಕುಜ ಸಪ್ತಮ ದೃಷ್ಟಿಯಿಂದ. ಹಾಗಾಗಿ ವಾಹನ ಖರೀದಿಗಾಗ್ಬೋದು, ಭೂಮಿ ಖರೀದಿಗಾಗ್ಬೋದು, ವ್ಯವಹಾರದಲ್ಲಿರ್ಬೋದು, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಇಂಥವ್ರಿಗೆ ತುಂಬಾ ಮೇಷರಾಶಿಯವರಿಗೆ ಅನುಕೂಲಕರವಾಗಿದೆ. ಆದ್ರೆ ಮಾತು ಹೊರಟಾಗ್ಬೋದು. ಯಾಕಂದ್ರೆ 1.7 ನಡೀತಾ ಇದೆ. 12ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ. ಜೊತೆಗೆ ಕುಜನ ಮೇಲೆ ದೃಷ್ಟಿ ಕೂಡ ಬಿದ್ದಿದೆ. ಹಾಗಾಗಿ ಮಾತು ಹೊರಟಾಗ್ಬೋದು. ಅದರಿಂದ ಕೆಲಸ ಕಾರ್ಯಗಳು ನಿಧಾನ ಆಗೋ ಚಾನ್ಸಸ್ ಇದೆ. ಸೊ ಮಾತಿನ ಮೇಲೆ ನೀವು ಎಚ್ಚರಿಕೆ ಇಟ್ಕೊಂಡು ಸಂಯಮ ಸಹನೆ ಕಾಪಾಡಿಕೊಂಡ್ರೆ ನಮಗೆ ಶನಿ ಶಾಂತಿ ಆಗೋದೆ. ಆದರೂ 12ನೇ ಮನೆ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. 21 ಬಾರಿ ಹೇಳ್ಕೊಳ್ಳಿ. ವೃದ್ಧರ ಸೇವೆ ಮಾಡಿ, ಅಂಗವಿಕಲರ ಸೇವೆ ಮಾಡಿ. ಅದರಿಂದ ಖಂಡಿತ ನಿಮಗೆ ಸಹಾಯ ಮತ್ತು ಪರಿಹಾರ ಎರಡೂ ಶನೇಶ್ವರನಿಗೆ ಆಗುತ್ತೆ. ನಂತರ ನೋಡಿ, 3ನೇ ಮನೆಯಲ್ಲಿ ಮೇಷರಾಶಿಗೆ 3ನೇ ಮನೆಯಲ್ಲಿ ಬುಧ ಸಂಚಾರ. ಯಾವಾಗ ನಮಗೆ 3ನೇ ಮನೆಯಲ್ಲಿ ಬುಧ ಸಂಚಾರ ಮಾಡ್ತಾರೋ ಮತ್ತೆ ಮಾತುಕತೆ ಅಂದ್ರೆ ನಿಮ್ಮ ಅಗ್ರಿಮೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಕಮ್ಯುನಿಕೇಶನ್ ಇರ್ಬೋದು, ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದನ್ನ ಡಬಲ್ ಚೆಕ್ ಮಾಡಿ, ಅಂದ್ರೆ 2 ಸಲ ಓದಿ ಆಮೇಲೆ ಸೈನ್ ಹಾಕೋದು, ಯೋಚನೆ ಮಾಡಿ ಮಾತಾಡೋದು, ಇದರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಇನ್ನು ಸುಖ ಸ್ಥಾನ ಕರ್ಕ ರಾಶಿಯಲ್ಲಿ ರವಿ ಮತ್ತು ಗುರು ಇದೆ. ರವಿ ಗುರು ಇಂದ 9ನೇ ಮನೆಯಲ್ಲಿ ಶನಿ ಇದೆ. ಯಾವಾಗ ಶನೇಶ್ವರನಿಂದ ಪಂಚಮದಲ್ಲಿ ಗುರು ರವಿ ಇದ್ದು, ಗುರು ರವಿಯಿಂದ 9 ಭಾಗ್ಯದಲ್ಲಿ ಶನೇಶ್ವರ ಇದ್ದಾರೋ, ಹಾಗಾಗಿ ಯಾರಾನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನಾದರೂ ಬದಲಾವಣೆಗಳು, ಉತ್ತಮವಾದ ಬದಲಾವಣೆಗಳಿಗೆ ಅವಕಾಶ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸುಖ ಸ್ಥಾನದಲ್ಲಿರೋದ್ರಿಂದ ಕೆಲಸದಲ್ಲಿ ಈ ತಿಂಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬರುತ್ತೆ. ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಂದು ಚಾನ್ಸ್ ಇದೆ. ಬಟ್ ಶನೇಶ್ವರ 12ರಲ್ಲಿರೋದ್ರಿಂದ ನಿಧಾನ ಆಗ್ಬೋದು. ಬಟ್ ಆದ್ರೂ ಇದೊಂದು ಒಳ್ಳೆ ದಶಾಭುಕ್ತಿ ಚೆನ್ನಾಗಿದ್ರೆ ಮೇಷರಾಶಿಯವರಿಗೆ ಇದೊಂದು ಒಳ್ಳೆ ಅವಕಾಶಗಳೇ ದೊರಕ್ ಬರುತ್ತೆ. ನಂತರ ನಮಗೆ ನೋಡಿ, ಪಂಚಮದಲ್ಲಿ ಶುಕ್ರ ಕೇತು. ಪಂಚಮದಲ್ಲಿ ಕೇತು ಜೊತೆ ಶುಕ್ರ ಸೇರ್ಕೊಂಡಾಗ ಮಕ್ಕಳ ವಿಚಾರದಲ್ಲಿ ಖರ್ಚು ಬರ್ಬೋದು, ಅಥವಾ ಹೈಯರ್ ಎಜುಕೇಶನ್ಗೆ ಖರ್ಚು ಬರ್ಬೋದು. ಬಟ್ ನಿಮ್ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಖರ್ಚು ಹೆಚ್ಚು, ಸ್ವಲ್ಪ ದುಡ್ಡು ಹಣಕಾಸು ಬರೋದು ನಿಧಾನ ಆಗ್ಬೋದು. ಯಾರನ್ನ ಎಜುಕೇಶನ್ ಸೆಕ್ಟರ್ ಇದ್ದೀರಾ, ಸ್ಕೂಲ್ ನಡೆಸ್ತಾ ಇದ್ದೀರಾ, ಟ್ಯೂಷನ್ಸ್ ನಡೆಸ್ತಾ ಇದ್ದೀರಾ, ಅಥವಾ ಯಾವ್ದಾದ್ರು ನೀವು ಫ್ಯಾಷನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಶಾಪ್ಸ್ ಇಟ್ಟಿದ್ದೀರಾ, ಬುಟೀಕ್ ಇಟ್ಟಿದ್ದೀರಾ, ಸೀರೆ ವ್ಯಾಪಾರ ಮಾಡ್ತಾ ಇದ್ದೀರಾ, ಈ ತರದವ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು ಹಣಕಾಸು ಬರೋದು. ಬಟ್ ನಿಮಗೆ ಜ್ಞಾನಕ್ಕೆ ಚೆನ್ನಾಗಿದೆ, ಹಣಕಾಸಿಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲೂ ಖರ್ಚು ಪ್ಲಸ್ ವ್ಯವಹಾರದಲ್ಲೂ ಸ್ವಲ್ಪ ಖರ್ಚು ಕಾಣುತ್ತೆ. ಬಟ್ 5ನೇ ಮನೆ ಶುಕ್ರ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆದರೆ ಕೇತು ಜೊತೆಲಿ ಇರೋದಕ್ಕೆ ಕೇತು ಪರಿಹಾರ ಬೇಕು. ಬೀದಿ ನಾಯಿಗೆ ಆಹಾರ ಕೊಡೋದು, ಗಣೇಶನ ಆರಾಧನೆ ಮಾಡೋದು, ಜೊತೆಗೆ ನೀವು ಒಂದು 2 ಪೇಜ್ ದಿನನಿತ್ಯ ಕೈ ಬರವಣಿಗೆ, ದಿನನಿತ್ಯ ಒಂದು 2-3 ಪೇಜ್ ಬರಿತಾ ಇದ್ರೆ ಅದರಿಂದ ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ. ಧ್ಯಾನ ಮಾಡೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ನಮಗೆ ಕೇತು ಪರಿಹಾರ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಾಹು 11ರಲ್ಲಿ ಉತ್ತಮ ರಿಸಲ್ಟ್ ಕೊಡುತ್ತೆ.
ನಮಗೆ ರಾಹು ಕಾಪಾಡುತ್ತೆ ನಿಮ್ಮನ್ನ. ಮೇಷರಾಶಿಯವರಿಗೆ ನೋಡಿ, ಮೇಷರಾಶಿಯಾಧಿಪ ಕುಜ ಆದ್ರೂ ಶತ್ರು ರಾಹು ಆದ್ರೂ ಕೂಡ ನಿಮಗೆ ರಾಹು ಬಲ ಚೆನ್ನಾಗಿದೆ. ಸೊ ರಾಹು ನಿಮ್ಮನ್ನ ಸೋಷಿಯಲ್ ಇಂಟ್ರಾಕ್ಷನ್ ಇರ್ಬೋದು, ಸಮಾಜದಿಂದ ಗಳಿಕೆ ಇರ್ಬೋದು, ಫೋಟೋಗ್ರಫಿ, ವಿಡಿಯೋಗ್ರಫಿ, ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು ಇಂಥವ್ರಿಗೆ ಈ ತಿಂಗಳಲ್ಲಿ ರಾಹುವಿಂದ ಬಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಆಷಾಢ ಮಾಸ ಬರ್ತಾ ಇದೆ. ಒಳ್ಳೆ ರೆಮಿಡಿ ಅಂದರೆ ಒಳ್ಳೆ ಪರಿಹಾರ ಏನು ಅಂದರೆ ದುರ್ಗಾ ಆರಾಧನೆ ಮಾಡಿ ನಿಮಗೆ ಅನುಕೂಲಗಳನ್ನ ಹೆಚ್ಚಿಗೆ ಪಡ್ಕೋಬೋದು. ಒಳ್ಳೆಯದಾಗಲಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯಲ್ಲಿ ನಿಮಗೆ ಸಪ್ತಮಾಧಿಪನೇ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿದೆ. ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಾಗ ಸ್ವಲ್ಪ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯಗಳು ಕಾಣಬಹುದು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಕೋಪತಾಪಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ವ್ಯಾಪಾರ ವ್ಯವಹಾರಗಳಿಗೆ ಏನು ತೊಂದರೆ ಇಲ್ಲ. ಜೊತೆಗೆ 2ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬುಧ ಸಂಚಾರ ಮಾಡ್ತಾ ಇದೆ. ಪಂಚಮಾಧಿಪ ಮತ್ತು 2ನೇ ಮನೆ ಅಧಿಪತಿ 2ರಲ್ಲೇ ಇರೋದ್ರಿಂದ ನಿಮಗೆ ಎಜುಕೇಷನ್ ಸೆಕ್ಟರ್ ಇರ್ಬೋದು, ಸ್ಕೂಲ್ಸ್ ನಡೆಸ್ತಾ ಇರೋದಿರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಟ್ಯೂಷನ್ ಮಾಡ್ತಾ ಇರೋದಿರ್ಬೋದು, ಅಥವಾ ಮಾರ್ಕೆಟಿಂಗಲ್ಲಿ ಅಥವಾ ಸೇಲ್ಸಲ್ಲಿ ಇಂಥವ್ರಿಗೆಲ್ಲ ತುಂಬ ಒಳ್ಳೆ ಅವಕಾಶಗಳು ಬರುತ್ತೆ. ಯಾಕಂದರೆ 2ನೇ ಮನೆ ಧನಾಧಿಪ ಧನದಲ್ಲಿ ಅಂದರೆ ಕುಟುಂಬಾಧಿಪನು ಕುಟುಂಬದಲ್ಲೇ ಇರೋದ್ರಿಂದ ಲಾಭ ಹೆಚ್ಚಿಗೆ ನೋಡ್ಬೋದು. ವಿದ್ಯಾಭ್ಯಾಸಕ್ಕೂ ಅನುಕೂಲ ಹೆಚ್ಚಿಗೆ ನೋಡ್ಬೋದು. ನಂತರ ನೋಡಿ, 3ನೇ ಮನೆ ಪರಾಕ್ರಮ ಭಾವದಲ್ಲಿ ನಿಮಗೆ ಗುರು ರವಿ ಜೊತೆಲಿದ್ದಾರೆ. ಸೊ ಸಣ್ಣ ಪ್ರಯತ್ನಗಳಿಂದ ಲಾಭ ಹೆಚ್ಚಿಗೆ ನೋಡಬಹುದು. ಸೊ ನಿಮ್ಗೆ 11ನೇ ಮನೆ ಶನಿ ಮೇಲೆ ದೃಷ್ಟಿ ಬೀಳ್ತಾ ಇದೆ ಗುರುದು. ಹಾಗಾಗಿ ನಿಮ್ಮ ಕರ್ಮದಿಂದ ಅಂದರೆ ನಿಮ್ಮ ಕೆಲಸಗಳಲ್ಲಿ ಲಾಭ ಹೆಚ್ಚಿಗೆ ನೋಡಬಹುದು ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ. ಹಾಗೆ ಕೆಲಸ ಕಾರ್ಯ ಹುಡುಕ್ತಾ ಇದೆ, ಸಿಗಕ್ಕೆ ಪ್ರಮೋಷನ್ ಆಗೋಕ್ಕೆ 3ನೇ ಮನೆ ಸೂರ್ಯ ನಿಮಗೆ ಖಂಡಿತ ಅನುಕೂಲ ಮಾಡಿಕೊಡ್ತಾರೆ. ನಂತರ 4 ಸುಖ ಸ್ಥಾನದಲ್ಲಿ ಮಾತೃಭಾವದಲ್ಲಿ ಯಾವಾಗ ಶುಕ್ರ ಕೇತು ಇದ್ದಾರೋ ಆಗ ಹಾರ್ಮೋನಲ್ ಪ್ರಾಬ್ಲಮ್ಸು ತಾಯಿಗೆ ಬರ್ಬೋದು, ಅಥವಾ ಮನೇಲಿರೋ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹಾರ್ಮೋನಲ್ ಪ್ರಾಬ್ಲಮ್ಸ್ ಬರ್ಬೋದು, ಅಥವಾ ಸ್ವಲ್ಪ ವೈರಾಗ್ಯಗಳು ಕಾಣಬಹುದು, ಅಥವಾ ಮನೆಗೋಸ್ಕರ ಸ್ವಲ್ಪ ಖರ್ಚಾಗೋದು ಹೆಚ್ಚಿಗೆ ಆಗೋದು, ವಾಹನಕ್ಕೋಸ್ಕರ ಖರ್ಚಾಗೋದು ಕಾಣ್ಬೋದು. ಹಾಗಾಗಿ ನಮಗೆ ಇಲ್ಲಿ ಕೇತುಗೆ ಪರಿಹಾರ ಬೇಕು. ಶುಕ್ರ ನಿಮಗೆ ಚೆನ್ನಾಗಿ ಒದಗಿಸ್ಕೊಡುತ್ತೆ. ಅಂದರೆ ಮನೆ ಆಗ್ಬೋದು, ಫ್ಲಾಟ್ ಆಗ್ಬೋದು, ವಾಹನ ಆಗ್ಬೋದು ಇತ್ಯಾದಿಗಳು ಸಿಗುವಂಥ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಬಟ್ ಅದು ವೈರಾಗ್ಯನು ಸಣ್ಣ ಪುಟ್ಟ ಕೊಡೋದ್ರಿಂದ ಕೇತುಗೆ ಪರಿಹಾರ ಬೇಕು. ಒಂದು 30 ನಿಮಿಷ ದಿನನಿತ್ಯ ಧ್ಯಾನ ಮಾಡೋದಾಗಲಿ, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ನಿಮಗೆ ಕೇತು ಪರಿಹಾರ ಆಗುತ್ತೆ. ಹಾಗೆ ಕರ್ಮಸ್ಥಾನದಲ್ಲಿ ರಾಹು ಇದ್ರೆ, ಹೊರದೇಶದಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಇದೊಂದು ಅವಕಾಶ ಚೆನ್ನಾಗಿದೆ. ಯಾಕಂದ್ರೆ ಶನೇಶ್ವರನ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ, ಜೊತೆಗೆ ನೋಡಿ ನಮ್ಗೆ ಯಾವಾಗ ವೃಷಭ ರಾಶಿಯವರಿಗೆ 3ನೇ ಮನೆ ಪರಾಕ್ರಮ ನಿಮ್ಮ ಪ್ರಯತ್ನಗಳಿಂದ ಲಾಭ ಹೆಚ್ಚಿಗೆ ಕಾಣ್ತಾ ಇರೋದ್ರಿಂದ ನಿಮಗೆ ಶನೇಶ್ವರ 11ರಿಂದನೂ ಲಾಭ ತಂದುಕೊಡುತ್ತೆ, ರಾಹು 10ರಿಂದನೂ ನಿಮಗೆ ತಕ್ಕ ಮಟ್ಟಿಗೆ ಲಾಭನೇ ತಂದುಕೊಡುತ್ತೆ. ಕುಜಿಗೊಂದು ಪರಿಹಾರ ಆಗಬೇಕಾಗುತ್ತೆ. ಕೋಪತಾಪಗಳನ್ನ ಕಡಿಮೆ ಮಾಡ್ಕೊಳಕ್ಕೋಸ್ಕರ, ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಕಡಿಮೆ ಮಾಡ್ಕೊಳಕ್ಕೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ, ತೋರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ್ ಕೊಡೋದು, ಅಥವಾ ಅಣ್ಣ ತಮ್ಮಂದ್ರನ್ನ ಮನೆಗೆ ಕರೆದು ಅವ್ರಿಗೆ ಏನಾದರೂ ಸಿಹಿ ತಿಂಡಿ ಕೊಡೋದು, ಒಳ್ಳೆ ಮಾತಾಡೋದು, ಇದರಿಂದ ಕುಜ ಪರಿಹಾರ ಆಗುತ್ತೆ. ಒಂದು 30 ನಿಮಿಷ ಸೂರ್ಯ ಉದಯಕ್ಕೆ ಎದ್ದು ಬ್ರಿಸ್ಕ್ ವಾಕ್ ಮಾಡೋದು, ಜಿಮ್ಗೆ ಹೋಗೋದು, ಅಂದರೆ ದೇಹ ದಂಡನೆ ಮಾಡೋದ್ರಿಂದ ಕೂಡ ಕುಜಿಗೆ ಪರಿಹಾರ ಆಗುತ್ತೆ. ಓವರಾಲ್ ಹಾಕೊಂಡ್ರೆ ಈ ತಿಂಗಳು ತುಂಬಾ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಕರ್ಮಾಧಿಪತಿ ಅಂದರೆ ಕರ್ಮ ಕಾರಕನಾದ ಶನೀಶ್ವರನು ಕರ್ಮಸ್ಥಾನದಲ್ಲಿಯೇ ಇದ್ದು ಕರ್ಮಾಧಿಪ ಗುರು ನಿಮ್ಗೆ 2ನೇ ಮನೆ ಧನಭಾವದಲ್ಲಿದೆ. ಸೊ ಕೆಲಸ ಕಾರ್ಯಗಳಲ್ಲಿ ಈ ತಿಂಗಳಲ್ಲಿ ಉತ್ತಮ ಅವಕಾಶಗಳು ಬರುತ್ತೆ ಮಿಥುನ ರಾಶಿಯವರಿಗೆ. ನಂತರ ರವಿ ಕೂಡ 2ನೇ ಮನೆಯಲ್ಲಿದೆ, 3ನೇ ಮನೆ ಅಧಿಪತಿ. ನಿಮ್ಮ ಪ್ರಯತ್ನಗಳಿಂದ ನಿಮಗೆ ಲಾಭಗಳು ಹೆಚ್ಚಿಗೆ ಬರುತ್ತೆ. ಯಾಕಂದ್ರೆ ಧನಭಾವದಲ್ಲೇ ರವಿ ಬಂದಾಗ ನಿಮ್ಮ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಲಾಭ ತಗೋಬಹುದು. ಇನ್ನು ನಿಮ್ಮ ರಾಶಿಯಲ್ಲಿಯೇ ಬುಧ ಸ್ಥಿತನಾಗಿದ್ದಾನೆ. ಸೊ 4ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿಯೇ ಇದೆ. ತಕ್ಕ ಮಟ್ಟಿಗೆ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಅಂದ್ರೆ ನಿಮ್ಗೆ ಹೈಪರ್ ಆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ, ಬೇಡದಿದ್ದೆಲ್ಲ ಮಾತಾಡುವಂತ ಸ್ಥಿತಿ ಬರುತ್ತೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರಿಕೆ ವಹಿಸಿ. ನೋಡಿ, 12ನೇ ಮನೆಯಲ್ಲಿ ಕುಜ ಇದ್ರೆ ಪತಿ ಅಥವಾ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯ. ಹಾಗಾಗಿ ಕುಜಿಗೆ ಪರಿಹಾರ ಬೇಕು. ಸುಬ್ರಹ್ಮಣ್ಯನ ಆರಾಧನೆ, ಓಂ ಕಾರ್ತಿಕೇಯ ನಮಃ, ಓಂ ಷಣ್ಮುಖಾಯ ನಮಃ, ಓಂ ಸುಬ್ರಹ್ಮಣ್ಯ ನಮಃ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಕುಜ ಶಾಂತಿ ಆಗುತ್ತೆ. ಹಾಗೆ ಅಣ್ಣ ತಮ್ಮಂದ್ರನ್ನ ಮನೆಗೆ ಕರೆದು ಅವ್ರಿಗೆ ಸಿಹಿ ತಿಂಡಿ ಕೊಡೋದು, ಅಥವಾ ದೇಹ ದಂಡನೆ ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡೋದು, ಜಿಮ್ ಮಾಡೋದು, ಇದರಿಂದ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಕುಜ ಶಾಂತಿ ಆಗುತ್ತೆ. ಸೊ ಮಿಥುನ ರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ರವಿ ಇರೋದು ಒಳ್ಳೆ ಲಾಭ ತಂದು ಕೊಡ್ತಾ ಇದೆ. ಇನ್ನು 3ನೇ ಮನೆಯಲ್ಲಿ ಶುಕ್ರ ಕೇತುಗಳ ಯುತಿ, ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ತಂದುಕೊಡುತ್ತೆ. ಶುಕ್ರ 3ನೇ ಮನೆಯಲ್ಲಿ ಇದ್ದಾಗ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಇರಲಿಕ್ಕೆ 6ನೇ ಮನೆ ಅಧಿಪತಿ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ.
ಬಟ್ ಖರ್ಚು ತೋರಿಸುತ್ತೆ, ಯಾಕಂದ್ರೆ 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ಖರ್ಚು ತೋರಿಸುತ್ತೆ. ಇನ್ನು ಭಾಗ್ಯದಲ್ಲಿ ರಾಹು ಇದೆ, ಸೊ ಅದೃಷ್ಟಗಳಲ್ಲಿ ಏರುಪೇರು. ಸೊ ಈಗ ಆಷಾಢ ಮಾಸ ಬರ್ತಾ ಇದೆ, ಒಳ್ಳೆ ಪರಿಹಾರ ಏನು ಅಂದ್ರೆ ದುರ್ಗಾರಾಧನೆ ಮಾಡೋದು. ಸೊ ದುರ್ಗಾರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ರಾಹು ಪರಿಹಾರ ಆಗುತ್ತೆ. ಇನ್ನು ಕರ್ಮ ಕಾರಕನಾದ ಶನೇಶ್ವರನು ಕರ್ಮಸ್ಥಾನದಲ್ಲಿರೋದ್ರಿಂದ ಒಳ್ಳೆ ಲಾಭನೇ ತಂದುಕೊಡುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ಮಿಥುನ ರಾಶಿಗೆ ಈ ಮಾಸ ತುಂಬಾ ಚೆನ್ನಾಗಿದೆ. ಕೋಪ ಒಂದು, ಸಹನೆ ಒಂದು ಕಾಪಾಡ್ಕೊಳ್ಳಿ, ಒಳ್ಳೆಯದಾಗಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶಿಗೆ ಗುರು ಮತ್ತು ರವಿ ನಿಮ್ಮ ರಾಶಿಯಲ್ಲಿಯೇ ಸ್ಥಿತರಾಗಿದ್ದಾರೆ. ಗುರು ಉಚ್ಚ ಸ್ಥಿತಿಯಲ್ಲಿ ಗೋಚರಿಸ್ತಾ ಇದ್ರೆ ಗುರುವಿನ ದೃಷ್ಟಿ ಭಾಗ್ಯದ ಮೇಲೆ ಅಂದ್ರೆ ಶನೇಶ್ವರನ ಮೇಲೆ ಬಿದ್ದಿದೆ. ಸೊ ಅದೃಷ್ಟಗಳು ನಿಧಾನ ಕೊರತೆ ಆಗಿದ್ದು ಈಗ ಅದೃಷ್ಟಗಳು ಮತ್ತೆ ಮರಳಿ ಕಳಿಸುತ್ತೆ, ಅಂದ್ರೆ ವಾಪಸ್ ಬರುತ್ತೆ. ಸೊ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚುರುಕಾಗುತ್ತೆ, ಶುಭ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಕುಟುಂಬ ಅಂದ್ರೆ 2ನೇ ಮನೆಯಲ್ಲೇ ನಿಮಗೆ ಶುಕ್ರ ಮತ್ತೆ ಕೇತು ಯುತಿ ಇದೆ. 2ನೇ ಮನೆಯಲ್ಲಿ ಶುಕ್ರ ಕೇತು ಯುತಿಯಿಂದ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾರಿಗಾನ ಸಣ್ಣ ಪುಟ್ಟ ಅನಾರೋಗ್ಯ ಬರ್ಬೋದು, ಹಾರ್ಮೋನಲ್ ಇಶ್ಯೂಸ್ ಬರ್ಬೋದು. ಅದಕ್ಕೊಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹಣಕಾಸು ಸ್ವಲ್ಪ ಖರ್ಚಾಗೋ ಚಾನ್ಸಸ್ ಅಥವಾ ಬರೋದು ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದೇ ಥರನೇ ನಮಗೆ ಗಣೇಶನ ಆರಾಧನೆ ಮಾಡೋದು. ಒಂದು ತೆಂಗಿನಕಾಯಿ ಆದರೂ ಗಣೇಶನ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲೊಂದು 10 ನಿಮಿಷ ಕೂತ್ಕೊಂಡ್ಬನ್ನಿ, ಗಣಪತಿ ಕೇತುಗೆ ಪರಿಹಾರ ಆಗುತ್ತೆ. ನಂತರ ನಮಗೆ ಕರ್ಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು. ಸೊ ಈಗ ಆಷಾಢ ಮಾಸ ಬರ್ತದೆ, ದುರ್ಗಾ ಆರಾಧನೆ ಮಾಡಿ, ದೇವಿ ಆರಾಧನೆ ಮಾಡಿ, ರಾಹುಗೆ ಪರಿಹಾರ ಆಗುತ್ತೆ. ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಅಥವಾ ಉದ್ದಿನೊಡನ ಸ್ನೇಹಿತರು ಕೊಡೋದ್ರಿಂದ ಕೂಡ ರಾಹುಗೆ ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ಭಾಗ್ಯದಲ್ಲಿ ಶನೇಶ್ವರ ಸಂಚಾರ, ಗುರುವಿನ ದೃಷ್ಟಿ ಬಿಡ್ತಿದೆ, ಹಾಗಾಗಿ ಚಿಂತೆ ಇಲ್ಲ, ಪರಿಹಾರ ಆಗ್ತಾ ಇದೆ. ಬಟ್ ಏನು ಅಂದ್ರೆ ಅದೃಷ್ಟಗಳು ನಿಧಾನ ಆಗುತ್ತೆ ಕರ್ಕ ರಾಶಿಯವರಿಗೆ ಭಾಗ್ಯದಲ್ಲಿ ಶನೇಶ್ವರ ಸಂಚಾರ ಮಾಡ್ತಾ ಇದ್ದಾಗ. ಅದಕ್ಕೋಸ್ಕರ ನೀವು ಶನೇಶ್ವರನ ಆರಾಧನೆ ಮಾಡೋದು. ಸಾಲ ಬಾಧೆ ಇದ್ದಲ್ಲಿ ಸ್ವಲ್ಪ ತಿಲದ ದೀಪ ಅಂದ್ರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. 11ನೇ ಮನೆಯಲ್ಲಿ ಕರ್ಕ ರಾಶಿಯವರಿಗೆ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ನಿಮ್ಮ ಪ್ರಯತ್ನಗಳಿಂದ ಲಾಭ, ನಿಮ್ಮ ಧೈರ್ಯದಿಂದ ಲಾಭ, ಅಂತಮದಿಂದ ಲಾಭ. ಅದೇ ಥರನೇ ಕನ್ಸ್ಟ್ರಕ್ಷನ್ ಇರ್ಬೋದು, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ಬೋದು, ಅಥವಾ ಎನಿ ಕುಜಕಾರಕ ಸಂಬಂಧಿತ ಕೆಲಸಗಳಲ್ಲಿದ್ದರೆ ಅವರಿಗೆ ಲಾಭ ಹೆಚ್ಚಿಗೆ ನಾವು ನಿರೀಕ್ಷಣೆ ಪಡಬಹುದು ಈ ತಿಂಗಳಲ್ಲಿ. ಸೊ ಕರ್ಕ ರಾಶಿಯವರು ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.